ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಪಡ್ಡು ಎಗ್ ಮಸಾಲ ಗ್ರೇವಿ ಅನ್ನೋದು ರೆಡಿ ಮಾಡ್ತಾ ಇದ್ದೀನಿ. ಈ ಗ್ರೇವಿನ ನೀವು ಯಾವತ್ತೂ ತಿಂದಿರಲ್ಲ, ಯಾವತ್ತೂ ನೋಡಿರಲ್ಲ, ಆ ಥರ ರೆಸಿಪಿ ತೊಗೊಂಡು ಬರ್ತಾ ಇದ್ದೀನಿ. ಸೊ ಹಾಗಾದರೆ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಫಸ್ಟ್ ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ, 7 ಈರುಳ್ಳಿ, ಕೊಬ್ಬರಿ ಪೀಸ್ಗಳು 1-2 ಸ್ಪೂನ್ ತೊಗೊಂಡಿದ್ದೀನಿ, ಗೋಡಂಬಿ ಒಂದು 10ರಿಂದ 15, ಗಸಗಸೆ 1/4 ಟೇಬಲ್ ಸ್ಪೂನ್, ಶುಂಠಿ 1-2 ಇಂಚು, ಬೆಳ್ಳುಳ್ಳಿ 2, ಕಸ್ತೂರಿ ಮೇಥಿ ಅನ್ನೋದು ಕಂಪಲ್ಸರಿ ಬೇಕೇ ಬೇಕು, ಟೊಮಾಟೊ 6. ಸೊ ಹಾಗಾದರೆ ಈಗ ಪ್ರೋಸೆಸ್ ನೋಡೋಣ. ನಾವೀಗ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಲ್ಲ, ಈಗ ನಮಗೆ ಈರುಳ್ಳಿ ಅನ್ನೋದು ಸಣ್ಣದಾಗಿ ಚಾಪ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಚಾಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದರೊಳಗಡೆ ಹಾಕಿ ನೋಡಿ ಈ ಥರ ಚಾಪ್ ಮಾಡ್ಕೋಬೇಕು. ಇದಕ್ಕಿಂತ ನಮಗೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಮತ್ತೆ ಚಾಪ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಈ ಥರ ಸ್ವಲ್ಪ ನಾವು ಆಮ್ಲೆಟ್ ಮಾಡಿದ್ರೆ ಯಾವ ಥರ ಕಟ್ ಮಾಡ್ತೀವಿ ಆ ಥರ ಮಾಡ್ಕೋಬೇಕು. ಈಗ ಎಗ್ನ ಬ್ರೇಕ್ ಮಾಡೋಣ. ಈಗ ಒಂದು ಬೀಟರಲ್ಲಿ ಈ ಥರ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡಾಗ ಎಲ್ಲ ಮಿಕ್ಸ್ ಆಗುತ್ತೆ. ಈಗ ನಾವು ಇದರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿನ ಆ್ಯಡ್ ಮಾಡಬೇಕು. ನಂತರ 1/4 ಟೇಬಲ್ ಸ್ಪೂನ್ ಅರಿಶಿನ, 1/2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ಧನಿಯಾ ಪೌಡರ್ 1/2 ಟೇಬಲ್ ಸ್ಪೂನ್, ಉಪ್ಪು 1/2 ಟೇಬಲ್ ಸ್ಪೂನ್, ನಂತರ ಸಣ್ಣದಾಗಿ ಹಚ್ಚಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಸ್ಟವ್ ಆನ್ ಮಾಡಿ ನಂತರ ಪಡ್ಡು ಪಾತ್ರೆ ಇಡಬೇಕು. ಪಡ್ಡು ಪಾತ್ರೆ, ಈ ಪಡ್ಡು ನೋಡಿದ್ರಲ್ಲ, ನಾವು ಪಡ್ಡು ವಿಡಿಯೋ ಅಪ್ಲೋಡ್ ಮಾಡಿದ್ವಲ್ಲ, ಆ ಪಡ್ಡು ವಿಡಿಯೋನ 28,000 ವ್ಯೂವರ್ಸ್ ನೋಡಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಇಷ್ಟೊಂದು ಒಳ್ಳೆ ರಿಸಲ್ಟ್ ಬಂತಲ್ಲ ಅಂತ ತುಂಬ ಖುಷಿಯಾಯಿತು. ಈಗ ಪಡ್ಡು ಪ್ಯಾನಲ್ಲಿ 1-2 ಡ್ರಾಪ್ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋ ಆಮ್ಲೆಟ್ ಅಂದರೆ ಮಿಕ್ಸರ್ನ ಹಾಕ್ಕೋಬೇಕು. ನೋಡಿ, ಫುಲ್ ಹಾಕೋಕ್ಕೆ ಹೋಗಬೇಡಿ, 3/4 ಹಾಕಿದರೆ ಅದು ಉಬ್ಬಿದ ನಂತರ ಜಾಸ್ತಿ ಆಗುತ್ತೆ. ಈಗ ಇದನ್ನು ಮುಚ್ಚಳ ಇಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಬಾಯ್ಲ್ ಆಗೋಕ್ಕೆ ಬಿಡೋಣ. ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಟರೆ ಸಾಕು. ಯಾಕಂದರೆ ಒಳಗಡೆ ಸೀದೋಗುತ್ತೆ. ಅದರಲ್ಲಿ ನಾವು ಮಧ್ಯದಲ್ಲಿ ಬೇಗ ಹಾಕಿಬಿಟ್ರೆ ಸ್ವಲ್ಪ ಸೀದೋ ಕಲರ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತೂ ಸುತ್ತ ಹಾಕಿ ನಂತರ ಮಧ್ಯ ಹಾಕಬೇಕು. ನೋಡಿ, ಈಗ ಒಂದು ಟೂತ್ ಪಿಕ್ ಹೆಲ್ಪ್ದಿಂದ ನಾವು ಟರ್ನ್ ಅನ್ನೋದು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನಮ್ಮ ಪಡ್ಡುಗಳೆಲ್ಲ, ನೋಡೋಕೆ ಎಷ್ಟು ಕಲರ್ಫುಲ್ ಇದೆ. ಈಗ ಫಸ್ಟ್ ಬ್ಯಾಚ್ ಆದಮೇಲೆ ಅದರಲ್ಲೇ ಸ್ವಲ್ಪ ಎಣ್ಣೆ ಇದೆ. ಇನ್ನು ಸೆಕೆಂಡ್ ಸಲ ಎಣ್ಣೆನ ಬಿಡೋದು ಅವಶ್ಯಕತೆ ಇಲ್ಲ. ಅದರಲ್ಲೇ ನಾನು ಸೆಕೆಂಡ್ ಬ್ಯಾಚ್ ಹಾಕಿ ಮತ್ತೆ ಇನ್ನೊಂದು 5 ನಿಮಿಷ ಬಾಯ್ಲ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಪಡ್ಡು ರೆಡಿಯಾಗಿದೆ. ಗ್ರೇವಿಗೆ ಈಗ ರೆಡಿ ಮಾಡೋಣ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ಶುಂಠಿ ಸಣ್ಣದಾಗಿ ಕಟ್ ಮಾಡಿದ್ವಲ್ಲ, ಶುಂಠಿ ಆ್ಯಡ್ ಮಾಡಿ, ಗಸಗಸೆನೂ ಇಲ್ಲಿ ಆ್ಯಡ್ ಮಾಡಿ, ನೆಕ್ಸ್ಟ್ ಬಂದು ಕಾಯಿ ಪೀಸು, ಗೋಡಂಬಿ, ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಆ 3ನೂ ಇಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ನಾವು ತಗೊಂಡಿರುವ ಟೊಮಾಟೊನ ಸಣ್ಣದಾಗಿ ಕಟ್ ಮಾಡಬೇಕು. ಈಗ ಟೊಮಾಟೊ ಪೀಸಸ್ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡೋಣ. ಈಗ ಪೇಸ್ಟ್ ರೆಡಿಯಾಗಿದೆ ನೋಡಿ. ಈ ಥರ ಪೇಸ್ಟನ್ನು ಮಾಡ್ಕೊಂಡಿದ್ಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಟು ಅದರಲ್ಲಿ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ನಂತರ 1/2 ಟೇಬಲ್ ಸ್ಪೂನ್ ಜೀರಿಗೆ, ಆಮೇಲೆ ಪಲಾವ್ ಎಲೆ 1-2 ಆ್ಯಡ್ ಮಾಡಬೇಕು. ಆಮೇಲೆ ಚಕ್ಕೆ ಪೀಸಸ್ 1-2, ಏಲಕ್ಕಿ 1, ಲವಂಗ 1-3 ಹಾಕಿ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡ್ರೆ ಅದರಿಂದ ಫ್ಲೇವರ್ ಅನ್ನೋದು ಸ್ವಲ್ಪ ಬರುತ್ತೆ. ಆಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಬೇಕು. ಈಗ ಈರುಳ್ಳಿ ಫಾಸ್ಟಾಗಿ ಬೇಯಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಅನ್ನೋದು ಹಾಕ್ಕೋಬೇಕು. ಆವಾಗ ನಮಗೆ ಆ ಒಗ್ಗರಣೆ ಅನ್ನೋದು ಬೇಗ ರೆಡಿ ಆಗುತ್ತೆ. ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆಯಲ್ಲ. ಈಗ ನಾವು ರುಬ್ಬಿರುವ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಹಾಕಿದ ಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ
ಪೇಸ್ಟನ್ನು ಈ ಥರ ರೆಡಿ ಮಾಡ್ಕೋಬೇಕು. ಈಗ ಇದರಲ್ಲಿ ಅರಿಶಿನ ಪೌಡರ್ 1/4 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 1.5, ಧನಿಯಾ ಪೌಡರ್ ಅರ್ಧ, ಉಪ್ಪು 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ನೋಡಿ ಎಷ್ಟು ಕೆಂಪಗಿದೆಯಲ್ಲ, ನಾನು ಮನೇಲೆ ರೆಡಿ ಮಾಡಿದ್ದೀನಿ. ಈ ಥರ ಕೆಂಪು ಯಾಕೆ ಬರ್ತಾಯಿದೆ ಅಂದರೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಕೆಂಪಗಿದೆ. ಇಲ್ಲಿ ನಾವು ಮುಚ್ಚಳ ಹಾಕಿ ಒಂದು 5 ನಿಮಿಷ ಬಿಟ್ಟಿದ ಮೇಲೆ ನೋಡಿ ಯಾವ ಥರ ಆಗಿದೆ. ಈ ಥರ ನೋಡಿ ಆಯಿಲ್ ಅನ್ನೋದು ಈ ಥರ ಬಿಟ್ಕೊಳ್ಳುತ್ತೆ. ಆವಾಗ ನಮ್ಮ ಗ್ರೇವಿ ಅನ್ನೋದು ಬಾಯ್ಲ್ ಆಗಿದೆ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ಈಗ ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಅನ್ನೋದು ಚೆಕ್ ಮಾಡ್ತಾಯಿದ್ದೀನಿ. ಉಪ್ಪು ಖಾರ ಸರಿ ಹೋಗಿದೆಯೋ ಇಲ್ವಾ ಅಂತ ಸ್ವಲ್ಪ ಚೆಕ್ ಮಾಡಿದೆ. ನನಗೆ ಉಪ್ಪು ಅನ್ನೋದು ಸ್ವಲ್ಪ ಕಡಿಮೆ ಇತ್ತು. ಸೊ ಅದಕ್ಕೋಸ್ಕರ ನಾನು 1/4 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಕ್ಕರೆ ಅನ್ನೋದು ಈ ಗ್ರೇವಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹಂಗಂತ ನೀವು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಒಂದು 10ರಿಂದ 15 ಕಾಳು ಸಕ್ಕರೆ ಹಾಕಿಬಿಟ್ರೆ ಸಾಕು. ನೀವು ಈ ಥರ ಗ್ರೇವಿ ಮಾಡಿದಾಗ ಸಕ್ಕರೆ ಕಾಳು ಹಾಕಿ ನಿಮಗೆ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ. ನೋಡಿ ಇಷ್ಟೇ ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಆಮೇಲೆ ಮುಚ್ಚಳ ಇಟ್ಟು ಒಂದು 5 ನಿಮಿಷ ಬಾಯ್ಲ್ ಮಾಡಿದರೆ ನಮ್ಮ ಗ್ರೇವಿ ಅನ್ನೋದು ರೆಡಿಯಾಗಿದೆ. ಈಗ ನಾವು ಎಗ್ ಪಡ್ಡು ಮಾಡಿದ್ದೀವಲ್ಲ, ಎಗ್ ಪಡ್ಡನ್ನ ಆ್ಯಡ್ ಮಾಡಿ ನಿಧಾನವಾಗಿ ನಾವು ಕಳಿಸ್ತಾ ಇರಬೇಕು. ಯಾಕಂದರೆ ಬ್ರೇಕ್ ಆಗಿಬಿಡುತ್ತೆ. ಪಡ್ಡುಗಳು ಬ್ರೇಕ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಉಂಡೆ ಥರ ಇದ್ರೇ ಮಕ್ಕಳು ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಇಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಾಯ್ಲ್ ಮಾಡಬೇಕು. ಹೈ ಫ್ಲೇಮ್ ಇಡೋಂಗಿಲ್ಲ. ನೋಡಿ ಈಗ ರೆಡಿಯಾಗಿದೆಯಲ್ಲ. ಆಮೇಲೆ ಇಲ್ಲಿ ಕಸ್ತೂರಿ ಮೇಥಿ ಅನ್ನೋದು 1 ಸ್ಪೂನ್ ತಗೊಂಡು ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿ ಹಾಕಬೇಕು. ನಿಮ್ಮ ಹತ್ರ ಕಸ್ತೂರಿ ಮೇಥಿ ಇಲ್ಲ ಅಂದರೆ ಮೆಂತ್ಯ ಸೊಪ್ಪಿದ್ರೆ ನೀವು ಸ್ಟಾರ್ಟಿಂಗ್ ಒಗ್ಗರಣೆಯಲ್ಲೇ ಅದು ಹಾಕಿ ರೋಸ್ಟ್ ಮಾಡಬೇಕಾಗತ್ತೆ. ಓಕೆನಾ? ಆಮೇಲೆ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್. ನೆಕ್ಸ್ಟ್ ಬಂದು ಕೊತ್ತಂಬರಿ ನಾನು ಇಲ್ಲಿ ಹಚ್ಚಿ ಇಟ್ಟಿಲ್ಲ, ಕೈಯಲ್ಲಿ ಹಂಗೆ ಕಟ್ ಮಾಡ್ತಾಯಿದ್ದೀನಿ, ಮುರಿದು ಹಾಕ್ತಾಯಿದ್ದೀನಿ. ಹಂಗೆ ಹಾಕಿರೋ ಟೇಸ್ಟ್ ಇರುತ್ತೆ, ನೋ ಪ್ರಾಬ್ಲಮ್. ಹಾಕಿದ್ಮೇಲೆ ನಾವು ಇಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಯಾಕಂದರೆ ನಾನು ಪದೇ ಹೇಳ್ತಾಯಿದ್ದೀನಿ, ಪಡ್ಡುಗಳು ಮುರಿದೋದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಮಿಕ್ಸ್ ಮಾಡಿ ಈ ಗ್ರೇವಿನ ಇಡ್ಲಿ, ಚಪಾತಿ, ದೋಸೆ, ಪುಲ್ಕ, ಅನ್ನ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಮ್ಮ ಮನೇಲಂತೂ ಮಕ್ಕಳಿಗೆ ತುಂಬ ಇಷ್ಟ. ಈಗ ನೋಡಿ ಟೇಸ್ಟ್ ನೋಡ್ತಾಯಿದ್ದೀನಿ, ಸೂಪರಾಗಿದೆ. ನಮ್ಮ ಮನೇಲಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ಥರ ಮಾಡಿ ಸ್ಕೂಲಿಗೆ ಕೊಟ್ಟರೆ ಬಾಕ್ಸ್ ಅನ್ನೋದು ಖಾಲಿಯಾಗಿ ಬರುತ್ತೆ. ಓಕೆನಾ? ಇದು ನಾನು ಗ್ಯಾರಂಟಿ. ಓಕೆ, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ. ಮಕ್ಕಳು ಆಮ್ಲೆಟ್ನ ಎಷ್ಟು ಇಷ್ಟಪಡ್ತಾರೋ ಈ ಥರ ಪಡ್ಡು ಎಗ್ ಮಸಾಲ ಗ್ರೇವಿ ಮಾಡಿಕೊಡಿ, ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನೋಡಿ ಇಷ್ಟಪಟ್ಟು ನೀವು ಮಾಡ್ತೀರಾ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಮಶ್ರೂಮ್ ಗ್ರೇವಿ ಮಾಡ್ತೀನಿ. ಅದು ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ, ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮಗೆ ನಮ್ಮ ವಿಡಿಯೋಸ್ ಎಫರ್ಟ್ಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ.